ಶ್ರೀ ರೇಣುಕಾಶ್ವರ ಅಪ್ಪಾಜಿಗಳನ್ನು ಮತ್ತು ಶ್ರೀ ಕಾಡಸಿದ್ದೇಶ್ವರರನ್ನು ಮತ್ತು ಗಣಪತಿ ಪರಮಾತ್ಮನನ್ನು ಇವರ ಮನೋಮಂದಿರದಲ್ಲಿ ಪೂಜಿಸಿಕೊಳ್ಳುತ್ತಾ ಈ ದಿವ್ಯ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಗಣ್ಯಮಾನ್ಯರ ಪಾದ ಪದ್ಮಕ್ಕೂ ಮತ್ತು ಈ ಕಾರ್ಯಕ್ರಮಕ್ಕೆ ಅವರವರಿಂದ ಎಲ್ಲರೂ ಆಗಮಿಸಿರ್ತಕ್ಕಂಥ ತಾಯಂದಿರಿಗೆ ಮತ್ತು ಗುರು ಹಿರಿಯರಿಗೆ ಎಲ್ಲರ ಪಾದ ಪದ್ಮಕ್ಕೂ ಅನಂತ ಅನಂತ ಕೋಟಿ ಭಕ್ತ ನಾಮಗಳನ್ನು ನಾನು ನಕ್ಷತ್ರ ಗ್ರಾಮೀಣ ಹಾಗೂ ನಗರಾಭಿವೃದ್ಧಿ ಸಂಸ್ಥೆ ಇವತ್ತು ಈ ಏನು ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡೈತಿ ಪರಿಸರ ದಿನಾಚರಣೆ ಕಾರ್ಯಕ್ರಮ ಭಾಳ ಅತ್ಯುತ್ತಮವಾಗಿರ್ತಕ್ಕಂಥ ವಿಷಯ. ಪರಿಸರ ಎಷ್ಟು ಮಹತ್ವದ ಅನ್ನುವಂಥದ್ದನ್ನು ನೀವೆಲ್ಲ ಕಂಡುಕೊಂಡ್ರಿ. ಸೂರ್ಯ ಯಾವಾಗಲೂ ಪ್ರಜ್ವಲಿಸ್ತಿರ್ಬೇಕು, ಚಂದ್ರ ಯಾವಾಗಲೂ ಪ್ರಕಾಶಮಾನವಾಗಿ ಕಾಣ್ತಿರ್ಬೇಕು. ಕಟ್ಟಕಡೆಯ ಜನರಿಗಾಗಿ, ತೊಂದರೆ ಇದ್ದವರಿಗಾಗಿ, ಮಹಿಳೆಯರಿಗಾಗಿ, ತಾಯಂದಿರಿಗಾಗಿ ನಕ್ಷತ್ರ ಗ್ರಾಮೀಣ ಹಾಗೂ ನಗರಾಭಿವೃದ್ಧಿ ಸಂಸ್ಥೆ ಸದಾ ಬೆಳಗುತ್ತಿರಬೇಕು, ಬೆಳೀತಿರಬೇಕು ಅನ್ನುವಂಥದ್ದನ್ನು ಗಣಪತಿ ಪರಮಾತ್ಮನಲ್ಲಿ ಪ್ರಾರ್ಥನೆ ಮಾಡಿಕೊಟ್ಟ. ಮುಖ್ಯವಾಗಿ ಒಂದು ಕಾರ್ಯಕ್ರಮವನ್ನು ಮಾಡಬೇಕಾದ್ರೆ ಭಾಳ ಕಷ್ಟದ. ಕಾರ್ಯಕ್ರಮವನ್ನು ಆಯೋಜನೆ ಮಾಡಬೇಕಾದ್ರೆ ಅದಕ್ಕೆ ಸಾಕಷ್ಟು ಶಕ್ತಿಗಳು ಕೂಡಬೇಕು. ಇವತ್ತು ನೋಡ್ರಿ, ನಮ್ಮ ಅಶೋಕ್ ಕಾಲನಿ ಎಲ್ಲ ಮಿತ್ರರು, ಗೆಳೆಯರು, ಎಲ್ಲರೂ ಗೆಳೆಯರ ಬಳಗ ಭಾಳ ಚೆನ್ನಾಗಿ ಇವತ್ತೊಂದು ಕಾರ್ಯಕ್ರಮಕ್ಕೆ ಮೂಡಿ ಬರಲಿಕ್ಕೆ ಕಾರಣವಾಗ್ಯಾರ. ಜೋರಾದ ಚಪ್ಪಳಿ ಮೂಲಕ ಅವರಿಗೆ ಪ್ರೇರಕವಾದ ಶಕ್ತಿಯನ್ನು ಕೊಡಬೇಕಂತ ಹೇಳ್ಬಿಟ್ಟು ಈ ಸಂಸ್ಥೆ ಯಾವತ್ತೂ ಒಂದಿಲ್ಲ ಒಂದು ಚಟುವಟಿಕೆ ಒಳಗೆ ನೋಡ್ಕೊಂಡು ಬಂದಿದೆ. ಪ್ರತಿಯೊಂದು ಇವತ್ತು ನೋಡಿ, ಪ್ರತಿಭೆಯನ್ನು ವಿದ್ಯಾರ್ಥಿಗಳ ಪ್ರತಿಭೆಯನ್ನು ಗುರುತಿಸ್ಬೇಕಂತಂದ್ರೆ ಎಷ್ಟೋ ಕಾರ್ಯಕ್ರಮಗಳು ನಡೀತಾವೆ. ಆದರೆ ಈ ಒಂದು ಸಂಸ್ಥೆ ಒಂದು ಹೆಜ್ಜೆ ಮುಂದೆ ಹೋಗಿ ಎಲ್ಲರಿಗೂ ಸಮಾನವಾಗಿ, ಅವ್ರು ಹೆಚ್ಚು ಇಲ್ಲ ಕಡಿಮೆ ಇಲ್ಲ, ಎಲ್ಲ ವಿದ್ಯಾರ್ಥಿಗಳಿಗೂ ಅವರು ಪಾಸ್ ಆಗಿದ್ರಪ್ಪ ಅಂತಂದ್ರೆ ಅವ್ರಿಗೂ ಏನದ ಇರಪ್ಪ ಅಂತಂದ್ರೆ ಅವರು ಒಂದು ಪ್ರೇರಕ ಶಕ್ತಿಯಾಗಿ ಏನಪ್ಪ ಅಂತಂದ್ರೆ ಅವ್ರಿಗೆ ಭೇದ ಭಾವನೆ ಮಾಡಲಾರ್ದ ಆ ಕಾರ್ಯಕ್ರಮವನ್ನು ಬೆನ್ನು ತಪ್ಪುವಂಥ ಕೆಲಸ ಮಾಡಿದ್ದಲ್ಲ. ಈಗ ನಕ್ಷತ್ರ ಗ್ರಾಮೀಣ ಸಂಸ್ಥೆಗೆ ಅನಂತ ಅನಂತ ಕೋಟಿ ಪ್ರಣಾಮಗಳನ್ನು ನಾನು ಸಲ್ಲಿಸ್ತೇನೆ. ಯಾಕಂತಂದ್ರೆ ಸಂಸ್ಥೆಯ ಸಂಕಲ್ಪಗಳು ಹೊಂದಿರಬೇಕು. ಅವರು ಯಾವುದೇ ಒಂದು ಕೆಲಸ ನೀವು ಮಾಡಬೇಕಂತಂದ್ರೆ ಒಂದು ಒಳ್ಳೆ ಮನಸ್ಸಿಟ್ಕೊಂಡು ಕೆಲಸ ಮಾಡಬೇಕು. ಒಳ್ಳೆ ಭಾವನಾ ಇಟ್ಕೊಂಡು ಕೆಲಸ ಮಾಡಿದ್ರೆ ಅದು ಒಳ್ಳೇದು ಹಾಗೆ ಆಕೈತಿ. ಒಳ್ಳೆ ಮನಸ್ಸಿನಿಂದ ಮಾಡುವಂಥ ಕೆಲಸ ಪರಮಾತ್ಮನಿಗೆ ಸಲ್ತೈತಿ. ಇದು ಸತ್ಯದ. ಇವತ್ತು ನಾವು ದುಡ್ಡು ಬೇಕಾದಷ್ಟು ಗಳಿಸ್ಬೋದು ರೀ, ದುಡ್ಡು ಸಾಕಷ್ಟು ಗಳಿಸ್ಬೋದು. ಆದರೆ ಮುಂದಿನ ಜನ್ಮಲಿಕ್ಕೆ ಹೋಗ್ಲಿಕ್ಕೆ ತೆಗೆದುಕೊಂಡು ಹೋಗ್ಲಿಕ್ಕೆ ಸಾಧ್ಯ ಆಕೈತ್ರಿ? ಇಲ್ಲ. ಮುಂದಿನ ಜನ್ಮಕ್ಕೆ ನಾವು ದುಡ್ಡು ತೆಗೆದುಕೊಂಡು ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ರೆ ಪುಣ್ಯವನ್ನು ಸಂಪಾದನೆ ಮಾಡಿದೀವಪ್ಪ ಅಂತಂದ್ರೆ ಜನ್ಮಾಂತರವಾಗಿ ಬರ್ತೈತಿ. ಅದೇ ತರನಾಗಿ ಪಾಪವನ್ನು ಮಾಡಿದ್ರು ಕೂಡ ನಮಗೆ ಜನ್ಮಾಂತರವಾಗಿ ಬರ್ತದೆ. ಇವತ್ತು ಪರಿಸರ ದಿನಾಚರಣೆ ಇದೆ. ಈ ನಮ್ಮ ನಗರಾಭಿವೃದ್ಧಿ ಸಂಸ್ಥೆ ಏನು ನಕ್ಷತ್ರ ಗ್ರಾಮೀಣ ಸಂಸ್ಥೆ ಒಂದು ಸಂಕಲ್ಪ ಏನಿಪ್ಪ ಅಂತಂದ್ರೆ ಪರಿಸರದ ಜೊತೆಗೆ ದಯೆ, ಕರುಣೆ, ಅನುಕಂಪದಂತಹ ಗಿಡಮರಗಳನ್ನು ಯಾವ ರೀತಿ ಬೆಳೆಸ್ತಾರಲ್ಲ ಅದೇ ರೀತಿಯಾಗಿ ಸಂಸ್ಕಾರವನ್ನು ಬೆಳೆಸುವಂಥ ಕೆಲಸ ಆಗಬೇಕು, ಮೂಡಬೇಕು ಅನ್ನೋಂಥ ಅವರಲ್ಲಿ ಸಂಕಲ್ಪ. ಅತಿ ಮುಖ್ಯವಾಗಿ ಏನು ಹೇಳಬೇಕಪ್ಪ ಅಂತಂದ್ರೆ ಇವತ್ತು ಎಲ್ಲ ನೀವು ಸೇರಿರಿ. ಇವತ್ತು ನೀವು ಸೇರಿರಪ್ಪ ಅಂತಂದ್ರೆ ಇದಕ್ಕೆಲ್ಲ ಶಕ್ತಿ ಯಾರಪ್ಪ ಅಂತಂದ್ರೆ ಗಣಪತಿಯ ಶಕ್ತಿ. ಗಣೇಶ ದೇವಸ್ಥಾನದಾಗ ನಡೀತಪ್ಪ ಅಂತಂದ್ರೆ ಇಲ್ಲಿ ಕಾಣದ ಒಂದು ಚೈತನ್ಯದ ಶಕ್ತಿ ಇವತ್ತು ನಿಮ್ಮೆಲ್ಲರನ್ನು ಕುಡಿಸೈತಿ. ನೀವೆಲ್ಲ ಗಣಪತಿ ಸ್ವರೂಪರು. ಈ ಒಂದು ಕಾರ್ಯಕ್ರಮದಿಂದ ಜಗತ್ತಿಗೆ ಏನು ಹೇಳ್ಕೊಡ್ಬೇಕು ಅಂತಂದ್ರೆ ಸಂಕಲ್ಪದ ಮೂಲಕ ಒಂದು ಧ್ಯೇಯ ಉದ್ದೇಶ, ಒಂದು ಒಳ್ಳೆಯದಾಗಲಿ ಅನ್ನುವಂಥ ಒಂದು ಮಹಾನ್ ಉದ್ದೇಶವನ್ನು ಇಟ್ಟುಕೊಂಡು ನೀವು ಮಾಡಾಕತ್ತಿರಲ್ಲ. ನಿಜವಾಗಲೂ ನಿಮ್ಮದು ಈ ಸಂಸ್ಥೆಯ ಒಂದು ಧ್ಯೇಯ ಉದ್ದೇಶ ಬಹಳ ದೊಡ್ಡದು ಅನ್ನುವಂಥ ಮಾತನ್ನು ಹೇಳ್ತಾ, ಸಾರ್ವಜನಿಕ ಸೇವೆಗಾಗಿ ಈ ಒಂದು ಲೋಕಕ್ಕಾಗಿ ಒಂದು ಪರೋಪಕಾರಕ್ಕಾಗಿ ನಿಮ್ಮ ಸೇವೆ ಸದಾ ನಿರಂತರವಾಗಿ ಈ ಸಂಸ್ಥೆಯ ಕೆಲಸ ಸಾಗಲಿ ಅಂತಂದು ಹೇಳ್ತಾ, ಇವತ್ತು ನಾವು ಒಂದು ಮುಖ್ಯವಾಗಿ ಮಾತನ್ನು ಹೇಳಬೇಕಂತ ಇಷ್ಟಪಡ್ತೀನಿ. ಇವತ್ತಿನ ದಿವಸದೊಳಗೆ ನೀವು ನೋಡ್ರಿ, ನೀವು ಸಾಕಷ್ಟು ಇವತ್ತು ಏನಾಗಿತ್ತಪ್ಪ ಅಂತಂದ್ರೆ ನಿಮ್ಮ ಕೈಯಾಗಿ ದೊಡ್ಡ ಮೊಬೈಲ್ಗಳು ಒಂದು ಮೊಬೈಲ್ ಬೆಲೆ ಸುಮಾರು 20,000 ರೂಪಾಯಿದ ಮೊಬೈಲ್. ಅರ್ಥ ಮಾಡ್ಕೋರಿ ಗೆಳೆಯರೆ, ಅದರೊಳಗೆ ನಮ್ಮ ವಿದ್ಯಾರ್ಥಿಗಳು ಅರ್ಥ ಮಾಡ್ಕೋಬೇಕು. ಯಾಕಂದ್ರೆ ಭಾಳ ಮಹತ್ವವಾದ ಒಂದು ವಿಷಯವನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇವತ್ತು ನಿಮ್ಮ ಕೈಯಾಗಿ 20,000 ರೂಪಾಯಿದ ಮೊಬೈಲ್ ಅದ, ಅದಕ್ಕೆ ತಿಂಗಳ ಕರೆನ್ಸಿ 1,000 ರೂಪಾಯಿದು ನೀವು ಹಾಕಿಸ್ತೀರಿ. ದಿನ ಬೆಳಗಾದ್ರೆ ಅದರ ಮೊಬೈಲ್ದಾಗ ನೀವು ಇರ್ತೀರಿ. ಅದ್ರ ಇರೋದ್ರಿಂದ ನೀವು ಏನು ಪರಿಣಾಮ ಆಗಲಿದ್ದಪ್ಪ ಅಂತಂದ್ರೆ ಭಾಳ ದುಷ್ಪರಿಣಾಮ ಇವತ್ತಿನ ದಿನಮಾನದಾಗ ಆಗತ್ತೈತಿ. ನಾವು ಗಿಡ ಮರಗಳನ್ನು ಬೆಳೆಸೋದ್ರ ಜೊತೆಗೆ ಏನು ಬೆಳೆಸೋದು ಕೊರತೆ ಆಗೈತಪ್ಪ ಅಂತಂದ್ರೆ
ದಯೆ ಕರುಣೆ ಅನುಕಂಪ ಮಮತೆ ಅನ್ನುವಂಥದ್ದನ್ನೇ ಇವತ್ತು ಮಕ್ಕಳಲ್ಲಿ ಕಾಣಲಾರಂಥ ಪರಿಸ್ಥಿತಿ ನಿರ್ಮಾಣ ಆಗತ್ತಿದ್ದು ಬಹಳ ಒಂದು ದುರ್ದೈವದ ಸಂಗತಿ ತನಕ ನನಗೆ ಬಹಳ ಕಷ್ಟ ಅನಿಸ್ತದೆ. ಇವತ್ತು ನೋಡ್ರಿ ಮಕ್ಕಳೆಲ್ಲ ತೆಲಿ ತಲೆಗಿಟ್ಟುಕೊಂಡು ಏನಂತಾರಲ್ಲ ನೋಡ್ಕೊಂಡು ಕೊಡ್ತಾರೆ. ಯಾವುದನ್ನ ಮಾಡಬೇಕಾಗಿತ್ತು ಯಾವ್ದು ಮಾಡಬಾರ್ದು ಅನ್ನುವಂಥದ್ದನ್ನ ಕಳ್ಕೊಂಡು ಬಿಟ್ಟಾರ ಅವರು. ಆ ಶಕ್ತಿಯನ್ನು ಕಳ್ಕೊಂಡ್ರಿಂದ ಏನಾಗಿತ್ತು ಅಂತಂದ್ರೆ ತಂದೆ ಮಕ್ಕಳಲ್ಲಿ ಏನಿತ್ತು ಅಂದ್ರೆ ವ್ಯತ್ಯಾಸಗಳು ಕಾಣಾಕಿದ್ದಾವೆ. ತಂದೆ ತಾಯಿಗಳ ಒಂದು ಪ್ರೀತಿ ಪ್ರೇಮದ ಕೊರತೆ ಇವತ್ತು ಕಾಣಾಕಿದ್ದಾವೆ. ಇದಕ್ಕೆಲ್ಲ ಮುಖ್ಯ ಕಾರಣ ಏನಪ್ಪ ಅಂತಂದ್ರೆ ಈ ಮೊಬೈಲ್, ಈ ಮನೋರಂಜನೆ ಏನು ಬಂದೈತಲ್ಲ ಈ ಮೊಬೈಲ್ನಿಂದ ಬಹಳಷ್ಟು ವಿದ್ಯಾರ್ಥಿಗಳಲ್ಲಿ ಈ ಕೊರತೆ ಕಾಣಾಕತೈತಿ. ನೀವೆಲ್ಲ ಚಿಕ್ಕ ಮಕ್ಕಳು ಏನು ಮಾಡಬೇಕು ಅಂತಂದ್ರೆ ನೀವು ಇವತ್ತು ಪ್ರತಿಭೆ ಯಾವಾಗ ಬರ್ತೈತೆ ಅಂದ್ರೆ ನೀವು ಸಾಧನೆ ಮಾಡಿದಾಗ ಪ್ರತಿಭೆ ಬರ್ತೈತೆ. ನೀವು ಸಾಧನೆ ಮಾಡಲಿಲ್ಲ ಪ್ರತಿಭೆಯನ್ನು ಹೆಂಗೆ ಗುರುತಿಸ್ತಾರೆ? ಅದಕ್ಕೆ ಈ ಪ್ರತಿಭೆಯಿಂದ ಯಾವ್ದು ಶಕ್ತಿ ಐತಪ್ಪ ಅಂತಂದ್ರೆ ನಿಮ್ಮ ತಂದೆ ತಾಯಿಗಳ ಶಕ್ತಿ ಐತಿ, ನಿಮ್ಮ ತಂದೆ ತಾಯಿಗಳ ಪ್ರೀತಿ ಅದ. ನಿಮ್ಮ ತಂದೆ ತಾಯಿಗಳು ಏನ್ ಮಾಡ್ತಾರೋ ನಿಮ್ಮ ನಗುವಿನಲ್ಲಿ ಅವರು ತಮ್ಮ ಕಣ್ಣೀರನ್ನು ಬರೀತಾರೆ. ತಾವು ಹರಿದ ಹರಿಬಿ ಹಾಕೋತಾರೋ ನಿಮ್ಗೆ ಹೊಸ ಹೊಸ ಹರಿಬಿ ಕೊಡ್ತಾರೆ. ತಾವು ಹರಿದು ಚಪ್ಪಲ್ ಹಾಕೋದಿರ್ತಾರೋ ನಿಮ್ಗೆ ಹೊಸ ಹೊಸ ಬೂಟ ಚಪ್ಪಲಿ ಕೊಡ್ತಾರೆ. ಯಾಕಪ್ಪ? ನಿಮ್ಮ ನಗುವಿನಲ್ಲಿ ಅವರು ತಮ್ಮ ಸುಖವನ್ನು ಕಾಣ್ತಾರೆ. ಅಂತ ತಂದೆ ತಾಯಿಗಳ ಮಕ್ಕಳಾಗಿ ನೀವು ಏನ್ ಮಾಡಬೇಕಪ್ಪ ಅಂತಂದ್ರೆ ಪ್ರತಿಯೊಬ್ಬರು ಇದನ್ನ ನೀವು ಕಲಿಬೇಕಪ್ಪ. ಏನು ಅಂದ್ರೆ ಗಣಪತಿ ದೇವಸ್ಥಾನದಾಗ ಇವತ್ತು ಕಾರ್ಯಕ್ರಮ ನೋಡಬೇಕಪ್ಪ ಅಂತಂದ್ರೆ ಗಣೇಶನ ಸಂದೇಶ ಏನೈತಿ ಜಗತ್ತಿಗೆ ತೋರಿಸಿಕೊಟ್ಟ ತಂದೆ ತಾಯಿನ ಶ್ರೇಷ್ಠತೆ ತೋರಿಸಿಕೊಟ್ಟ ದೇವರು ಯಾರಾದ್ರೂ ಇದ್ರೆ ಗಣಪತಿ. ಹಾಗೆ ಇವತ್ತು ಗಣಪತಿ ದೇವಸ್ಥಾನದಾಗ ನಾವು ಇವತ್ತು ನಾವು ಮಾಡಾಕತ್ತಿದ್ದೀವಪ್ಪ ಅಂತಂದ್ರೆ ತಂದೆ ತಾಯಿಗಳ ಮೇಲೆ ನೀವು ಅಗಾಧವಾದ ಪ್ರೀತಿಯನ್ನು ಇಟ್ಕೊಳ್ಳಿ. ಅವ್ರಿಗೋಸ್ಕರ ನೀವು ಏನಪ್ಪ ಅಂತಂದ್ರೆ ಅವ್ರ ಸಂಕಲ್ಪಗಳನ್ನು ಈಡೇರಿಸಕ್ಕೆ ನೀವು ಪ್ರಯತ್ನ ಮಾಡಿ. ಅವರು ನಿಮಗೋಸ್ಕರ ಎಷ್ಟು ಕಷ್ಟ ಪಡ್ತಾರೋ ಎಷ್ಟು ನೋವನ್ನು ಅನುಭವಿಸ್ತಾರೋ ಅನ್ನುವಂಥದ್ದನ್ನು ನೀವು ಮರಿಬೇಡಿ. ಅದನ್ನು ನೀವು ಮಾಡ್ತೀರಪ್ಪ ಅಂತಂದ್ರೆ ನೀವು ಗುರಿ ಸಾಧಿಸಲಿಕ್ಕೆ ಸಾಧ್ಯ ಆಗೋದಿಲ್ಲ. ಇವತ್ತು ನೀವು ದೊಡ್ಡ ದೊಡ್ಡ ಬಿಲ್ಡಿಂಗ್ ಕಟ್ಟಿಸಿದ್ರೆ ಸಾಧನೆ ತಿಳ್ಕೊಬೇಡ್ರಿ. ಬ್ಯಾಂಕ್ ಬ್ಯಾಲೆನ್ಸ್ ಸಿಕ್ಕಾಪಟ್ಟೆ ಕೋಟಿಗಟ್ಟಲೆ ಆಸ್ತಿ ಇಟ್ಕೊಂಡ್ರೆ ಅದು ದೊಡ್ಡದ ಸಾಧನೆ ಅಂತ ತಿಳ್ಕೊಬೇಡ್ರಿ. ದೊಡ್ಡ ಅಧಿಕಾರಿ ಆದ್ರೂ ಅದನ್ನು ಸಾಧನೆ ಅಂತ ತಿಳ್ಕೊಬೇಡ್ರಿ. ನಾವು ದೊಡ್ಡ ರಾಜಕಾರಣಿ ಆದ್ರೂ ಕೂಡ ಅದನ್ನು ಸಾಧನೆ ಅಂತಂದು ನೀವು ತಿಳ್ಕೊಬೇಡ್ರಿ. ಸಾಧನೆ ಯಾವಾಗಪ್ಪ ಅಂತಂದ್ರೆ ನಿಮ್ಮ ಹೆತ್ತ ತಂದೆ ತಾಯಿಗಳ ಕಣ್ಣಾಗ ಆನಂದದ ಕಣ್ಣೀರು ನೀವು ಯಾವಾಗ ತಗೊಂಡ್ಬರ್ತಿರಲ್ಲ ಅವಾಗ ನಿಮ್ಗೆ ದೊಡ್ಡ ಸಾಧನೆ ಆಕೈತೆ ಅನ್ನೋದನ್ನ ನಮ್ಮ ನಕ್ಷತ್ರ ಗ್ರಾಮೀಣ ಸಂಸ್ಥೆಯ ಒಂದು ಗೃಹ ಉದ್ದೇಶ. ಅದಕ್ಕೆ ನೀವೆಲ್ಲ ಭಾಳ ಮಹತ್ವದ ಏನಪ್ಪ ಅಂತಂದ್ರೆ ನಾವು ಬದುಕು ಹೆಂಗೆ ಸಾಗಬೇಕಪ್ಪ ಅಂತಂದ್ರೆ ಇವತ್ತು ನೀವು ಮನೆಗೆ ಬಂದರಿ ಊಟ ಮಾಡ್ತೀರಿ, ನಿದ್ದೆ ಮಾಡಿದ ಕೂಡಲೇ ಏನು ನಿದ್ದೆ ಹತ್ತತಿ ಅದು ನಿಜವಾದ ಸುಖವಾದ ಜೀವನ. ಇವತ್ತು ಮಕ್ಕಳು ನಿಮ್ಗೆ ತಂದೆ ತಾಯಿಗಳಿಗೆ ಗೌರವ ಕೊಡ್ತಾರಲ್ಲ ಅದು ನಿಜವಾದ ನಿಮ್ಮ ಜೀವನ. ಅದ್ರ ಜೊತೆಗೆ ನಿಮ್ಮ ಆರೋಗ್ಯ ಚೆನ್ನಾಗಿರ್ತದಿಲ್ಲ ಅದು ನಿಜವಾದ ಜೀವನ. ಅದಕ್ಕೆ ನೀವೆಲ್ಲ ಎಷ್ಟು ಹೇಳಿದ್ರು ಕಡಿಮೆ ಈ ಸಂಸ್ಥೆಯ ಬಗ್ಗೆ ಅವ್ರ ಸಂಕಲ್ಪದ ಬಗ್ಗೆ. ಅದಕ್ಕೆ ನಮ್ಮ ಒಂದೇ ಒಳ್ಳೆಯ ಉದ್ದೇಶ ಏನಪ್ಪ ಅಂತಂದ್ರೆ ಇವೆಲ್ಲ ಚಿಕ್ಕ ಮಕ್ಕಳು ಮುಂದಿನ ಸಮಾಜವನ್ನು ನಿರ್ಮಾಣಕ್ಕೆ ಹೊಸವರು ನಿಮ್ಮಲ್ಲಿ ಭಾಳ ಅಂದ್ರೆ ಭಾಳ ಅಂತಂದ್ರೆ ಜ್ಞಾನ ಬೆಳಗಬೇಕಾಗಿತ್ತು. ಅದಕ್ಕೆ ಮೊಬೈಲ್ ಕಡೆ ಹೆಚ್ಚು ನೀವು ಗಮನ ಕೊಡಲಾರ್ದ ವಿದ್ಯಾಭ್ಯಾಸದ ಕಡೆ ನೀವು ಗಮನ ಕೊಟ್ಟು ತಂದೆ ತಾಯಿಗಳ ಕನಸನ್ನು ನೀವು ಹೆಚ್ಚು ಮಾಡಿ ಈ ನಕ್ಷತ್ರ ಗ್ರಾಮೀಣ ಸಂಸ್ಥೆಯ ಒಂದು ಏನು ಸಂಕಲ್ಪಕ್ಕೆ ನೀವು ಸಕಾರ ಮೂರ್ತಿಗಳಾಗಿ ನೀವು ಯಶಸ್ವಿ ಆಗಲಿಕ್ಕೆ ನೀವು ಮಾಡ್ತಿರಲ್ಲ. ಇದಕ್ಕೆ ನಿಮಗೆ ಎಷ್ಟು ನೀವು ಶ್ಲಾಘನೆ ಹೇಳಿದ್ರು ಕಡಿಮೆ ಐತಿ. ಮತ್ತು ಅವರು ಏನು ಮಾಡಿರ್ತಾರಲ್ಲ ಇದು ಮಾಡಿದ್ದು ನಿಮ್ಮ ಜೀವನದ ಒಂದು ಪ್ರೇರಕ ಶಕ್ತಿಯಾಗಿ ಕೆಲಸ ಮಾಡ್ತದಂತ ಹೇಳಿ ನನ್ನ 2 ಮಾತುಗಳಿಗೆ ಮಂಗಲ.